ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತೊಂದು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸಗಳನ್ನ ಮುಗಿಸಿ ದೇವ್ರ ಪೂಜೆನೂ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಋತುಗೆ ಇವತ್ತು ಸ್ಟಡಿ ಹಾಲಿಡೇ ಇದೆ. ಅವನು ಪಕ್ಕದಲ್ಲಿ ಕೂರಿಸ್ಕೊಂಡು ಓದಿಸ್ತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಸಬ್ಜೆಕ್ಟು ಅವನಿಗೆ ಕನ್ನಡ ಇರೋದು. ಸ್ವಲ್ಪ ಕನ್ನಡ ಅವನಿಗೆ ಡಿಫಿಕಲ್ಟು. ಬೇರೆದು ಲ್ಯಾಂಗ್ವೇಜ್ ಇಂಗ್ಲೀಷ್ ಸಬ್ಜೆಕ್ಟ್ ಎಲ್ಲನೂ ಓದ್ಕೊಂಡ್ಬಿಡ್ತಾನೆ. ಬಟ್ ಕನ್ನಡ ಅಂತಂದರೆ ಸ್ವಲ್ಪ ನಾವು ಕೂರಿಸಿ ಹೇಳ್ಕೊಂಡ್ಕೊಡ್ಬೇಕು. ಸ್ವಲ್ಪ ಕನ್ನಡದಲ್ಲಿ ವೀಕು, ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಜಾಸ್ತಿ ನ್ಯೂಸ್ ಪೇಪರ್ಗಳನ್ನ ಓದಿಸೋದು, ಸ್ಟೋರಿ ಬುಕ್ ಕೊಟ್ಟು ಓದಿಸೋದು ಮತ್ತು ಎಲ್ಲ ಆ ಥರ ಪ್ರಾಕ್ಟೀಸ್ ಮಾಡಿಸಿ ಇವಾಗ ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ ಪಕ್ಕದಲ್ಲಿ ಕೂರಿಸ್ಕೊಂಡು ಹಾಗೇನೇ ಓದಿಸ್ತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಮಾಡಿದ್ದಾನೆ. ಇನ್ನು ನಾಳೆ ಕೂಡ ರಜೆ ಇದೆ, ಸಂಡೇ ಇರೋದ್ರಿಂದ. ಇವತ್ತು ಸ್ಯಾಟರ್ಡೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮಮ್ಮ ಯುಗಾದಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನನಗೆ ಸೀರೆನ ಕಳಿಸ್ಕೊಂಡು ಕೊಟ್ಟಿದ್ದಾರೆ. ಸೊ ಅದನ್ನು ಸ್ಟಿಚ್ಚಿಗೆ ಕೊಡಬೇಕಿತ್ತು. ಕೊಡೋಕ್ಕಿಂತ ಮುಂಚೆ ಹಾಗೆ ವ್ಲಾಗ್ ಮಾಡ್ಕೊಳ್ಳೋಣ, ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದು ಇದೆ ಸೀರೆ, ಸಿಂಪಲ್ ಸೀರೆ, ತುಂಬಾ ಚೆನ್ನಾಗಿದೆ. ನನಗಂತೂ ಈ ಕಲರ್ ಸಖತ್ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ. ಆಗಲೇ ಓಪನ್ ಮಾಡಿ ನೋಡಿಬಿಟ್ಟೆ ನಾನು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ನಮ್ಮ ತಮ್ಮನ ಕೈಲಿ ಕಳಿಸ್ಕೊಂಡು ಕೊಟ್ಟಿದ್ರು ಅಮ್ಮ ಸೀರೆನ. ಹೊಲಿಸ್ಕೋಬೇಕು, ಇದನ್ನು ಹೊಲಿಯೋದಕ್ಕೆ ಕೊಡಬೇಕು. ಕೊಡ್ತಾರೋ ಟೈಲರು ಸ್ಟಿಚ್ ಮಾಡಿ ಹಬ್ಬದಷ್ಟರಲ್ಲಿ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೊಡೋದಂತೂ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ಈ ಥರ ಕಲ್ಲರು, ಡಿಸೈನು, ಈ ಥರ ಪ್ಯಾಟ್ರನಲ್ಲಿ ನನ್ನ ಹತ್ರ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಸಿಂಪಲ್ ಸ್ಯಾರಿ. ಈ ಸಮ್ಮರ್ಗೆ ವೇರ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಚೆನ್ನಾಗಿದೆ. ನನಗೆ ಕಲರ್ ಕಾಂಬಿನೇಷನು ಮತ್ತು ಮೇನ್ ಈ ಬಾರ್ಡ್ರ್ ಎಲ್ಲನೂ ಜಾಸ್ತಿ ಇಷ್ಟ ಆಯಿತು ನನಗೆ. ಕಾಟನ್ ಅಲ್ಲ, ಇದು ಕಾಟನ್ ಅಲ್ಲ, ಅದು ಕ್ಲಾತ್ ಯಾವುದೇದೋ ಗೈಸ್, ನನಗೆ ಹೇಳೋದಕ್ಕೆ ಬರೋದಿಲ್ಲ. ತುಂಬ ಚೆನ್ನಾಗಿದೆ, ಸಾಫ್ಟು. ಬಾರ್ಡ್ರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಕಾಂಬಿನೇಷನ್ ಚೆನ್ನಾಗಿದೆ. ಈ ಥರ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ. ತುಂಬ ಚೆನ್ನಾಗಿದೆ. ನೋಡೋಣ ಅಕಸ್ಮಾತ್. ಬಾರ್ಡ್ರ್ ಅಲ್ಲ, ಇದು ಸೀರೆ, ಇದು ಸೆರಫ್ ಪಾರ್ಟು. ಇದು ಸೆರಫ್ ಪಾರ್ಟ್. ಇದು ಬ್ಲೌಸು ಇದೆ ಗೈಸ್, ಮೆರೂನ್ ಲೈನ್. ಇದು ಬ್ಲೌಸು ತುಂಬ ಚೆನ್ನಾಗಿದೆ. ಇದನ್ನು ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೋಡೋಣ, ಸ್ಟಿಚ್ ಮಾಡಿ ಏನಾದರೂ ಕೊಟ್ಟರು ಅಂತಂದರೆ ಇದನ್ನು ವೇರ್ ಮಾಡ್ತೀನಿ. ಹಬ್ಬದ ದಿನ ತೋರಿಸ್ತೀನಿ, ಬ್ಲಾಗೆಲ್ಲ ಮಾಡ್ತೀನಲ್ಲ, ತೋರಿಸ್ತೀನಿ ನಿಮಗೂ. ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಇದೊಂದು ಸ್ಯಾರಿ ಕೊಡಬೇಕು ಮತ್ತು ಇನ್ನೊಂದು ಸ್ಯಾರಿ ಇದೆ. ಇದು ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನನ್ನ ಫ್ರೆಂಡ್ ಮಧು ಅಂತ ಅಂದ್ಬಿಟ್ಟು ಅವರ ಅಮ್ಮನ ಕೈಲಿ ನನಗೆ ಅರಿಶಿನ ಕುಂಕುಮ ಅದೆಲ್ಲ ಕಳಿಸಿ ಸೀರೆನ ಕಳಿಸಿದ್ದಾರೆ. ಇದು ಅಷ್ಟೇ ಫ್ಯಾನ್ಸಿ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ. ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿದೆ. ಓಪನ್ ಮಾಡಿ ಕೂಡ ನೋಡಿಲ್ಲ. ಇದು ಕೂಡ ಸ್ಟಿಚಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದು ಕೊಟ್ಬಿಟ್ರೆ ಗೈಸ್, ಯಾವುದಾದ್ರೂ ಹಬ್ಬಗಳಿಗೆ ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ಹಾಕ್ಕೊಳ್ಬೋದು. ಮೊದಲಾಗಿದ್ದಿದ್ರೆ ನಾನೇ ಈ ಥರ ಸಿಂಪಲ್ ಅವೆಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡು ಬಿಡ್ತಾಯಿದ್ದೆ. ಆ್ಯಕ್ಚುಲಿ ನನಗೂ ಸ್ಟಿಚಿಂಗ್ ಎಲ್ಲನೂ ಬರುತ್ತೆ, ಬ್ಲೌಸ್ ಸ್ಟಿಚಿಂಗ್ ಎಲ್ಲನೂ ನಾನು ಮಾಡ್ತೀನಿ. ಬಟ್ ಈ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲನೂ ನಾನು ಸ್ಟಿಚಿಂಗ್ ಎಲ್ಲ, ಟೈಲರಿಂಗ್ ಮಿಷಿನ್ನ ನಾನು ಮುಟ್ತಾನೇ ಇಲ್ಲ. ಅಷ್ಟೊಂದು ಸೇಫಲ್ಲ, ಬೇಡ ಅಂತ ಅಂದ್ಬಿಟ್ಟು. ಅಂದರೆ ಪೆಡಲ್ ಮಾಡೋಂಗಿಲ್ಲ, ಹೀಟ್ ಆಗುತ್ತಲ್ವ, ಟೈಲರಿಂಗ್ ಮಿಷಿನ್ ಹೀಟ್ ಅಲ್ವಾ. ಸೊ ಹಾಗಾಗಿ ನಾನು ಸ್ಟಿಚಿಂಗ್ ಎಲ್ಲನೂ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಕೊಟ್ಬಿಡೋಣ ಹೊರಗಡೆನೇ ಸ್ಟಿಚ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಸ್ಯಾರಿ. ಓಪನ್ ಮಾಡಿ ನೋಡೋಣ. ಓಪನ್ ಇಲ್ಲ, ಕಟ್ಟಿದ್ದಾರೆ. ಓಪನ್ ಮಾಡಿ ನೋಡೋಣ. ಈ ಥರ ಇದೆ, ಚೆನ್ನಾಗಿದೆ. ಈ ಥರ ಕಲರು ನನ್ನ ಹತ್ರ ಇರಲಿಲ್ಲ. ಹೊಲಿಸ್ಕೊತೀನಿ. ಚೆನ್ನಾಗಿದೆ, ಒಳ್ಳೆ ಕಲರು, ತುಂಬ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ.
ನನಗಂತೂ ತುಂಬಾ ಇಷ್ಟ ಆಯಿತು. ಈ ಸ್ಯಾರಿನೂ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಇದೆ. ಇದು ಅಷ್ಟೇ, ಇದು ನಾನು ತೊಗೊಂಡಿದ್ದೇನಲ್ಲ, ಇದು ನನಗೆ ಕೊಟ್ಟಿರೋದೇನೆ, ಯಾರೋ ಅರ್ಶಿನ ಕುಂಕುಮಕ್ಕೆ ಕೊಟ್ಟಿದ್ದು. ಬಟ್ ಹೊಲಿಸೇ ಇರಲಿಲ್ಲ, ಹಾಗೇನೇ ಎತ್ತಿಟ್ಬಿಟ್ಟಿದ್ದೆ. ಸೊ ಅದನ್ನು ಹೊಲಿಸ್ಕೊಳ್ಬೇಕು. ಇದು ರೀಸೆಂಟಾಗಿ ಕೊಟ್ಟಿರೋದಲ್ಲ, ತುಂಬ ಹಿಂದೆ ಕೊಟ್ಟಿರೋದು. ನಾನೇನು ಹೊಲಿಸೇ ಇಲ್ಲ, ಹಾಗೆ ಇಟ್ಟಿದ್ದೀನಿ. ಇವೆಲ್ಲ ನಾನೇ ಹೊಲ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಟ್ಕೊತೀನಿ ಗೈಸ್. ಆದರೆ ನೋಡಿ, ಪ್ರೆಗ್ನೆನ್ಸಿ ಟೈಮಲ್ಲಂತೂ ಹೊಲಿಯೋದಕ್ಕಾಗೋದಿಲ್ಲ. ಇನ್ನು ಪಾಪು ಎಲ್ಲ ಆಗಿ ಫುಲ್ಲು ಅದು ಒಂದು ದೊಡ್ಡದಾಗೋವರೆಗೂ ನಾನು ಎಲ್ಲಿ ಸ್ಟಿಚಿಂಗ್ ಕಡೆ ಗಮನ ಕೊಡೋದಿಲ್ಲ. ಸೊ ಹಾಗಾಗಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟಿದ್ದೀನಿ. ಇದು ಕೂಡ ಇದೊಂದು ಸ್ಟಿಚಿಂಗಿಗೆ ಕೊಡ್ತೀನಿ. ಸೊ 3 ಸ್ಯಾರಿ ಇನ್ನೂ ಇದೆ, ಸ್ಯಾರೀಸು ಸ್ಟಿಚಿಂಗ್ ಕೊಡೋದು. ಸದ್ಯಕ್ಕೆ ಈ 3 ಸ್ಯಾರಿ ಕೊಡ್ತೀನಿ. ಇದೊಂದು ಸ್ಯಾರಿ, ಇದೊಂದು ಸ್ಯಾರಿ, ಇದೊಂದು ಸ್ಯಾರಿ ಮಾತ್ರ ನಮ್ಮಮ್ಮ ಕೊಟ್ಟಿರೋದು ಮಾತ್ರ ಹಬ್ಬಕ್ಕೆ ಸ್ಟಿಚ್ ಮಾಡಿಕೊಡೋದಕ್ಕೆ ಮಾತ್ರ ಹೇಳ್ತೀನಿ. ಇವೆರಡೂ ನಿಧಾನಕ್ಕೇನೆ ಕೊಡಲಿ, ಪರವಾಗಿಲ್ಲ. ನೋಡೋಣ ಕೊಡ್ತಾರೋ ಕೊಡೋಲ್ವೋ ಗೊತ್ತಿಲ್ಲ. ನಮ್ಮ ಮನೆ ಎದುರುಗಡೆನೇ ಇದ್ದಾರೆ ಟೈಲರು. ಸೊ ಆ ಅಂಕಲ್ ಕೈಲೇನೇ ಕೊಡೋದು. ತುಂಬ ಚೆನ್ನಾಗಿ ಹೊಲ್ಕೊಂಡು ಕೊಡ್ತಾರೆ. ಸೊ ನೋಡೋಣ ಕೊಡ್ತಾರಾ, ಹಬ್ಬಕ್ಕೆ ಕೊಡೋದಿಲ್ವಾ ನೋಡಬೇಕು. ಈ ಸ್ಯಾರಿನ ಕಳಿಸಿ ನಮ್ಮಮ್ಮ ಆಗಲೇ 4-5 ಡೇಸೇ ಆಯಿತು. ಆವಾಗಲೇ ಕೊಟ್ಟು ಬೇಗನೆ ಹೊಲಿಸ್ಕೊ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಕಳಿಸಿದ್ರು. ಬಟ್ ನಾನೇ ಸ್ಟಿಚಿಂಗಿಗೆ ಇನ್ನೂ ಕೊಟ್ಟಿಲ್ಲ, ಕೊಡಬೇಕು. ನೋಡೋಣ ಇನ್ನು ಎಷ್ಟು ದಿನ ಇದೆ, 4-5 ಡೇಸ್ ಇದೆ ಹಬ್ಬಕ್ಕೆ. ಅಂಕಲ್ ಕೊಡ್ತಾರೋ ಕೊಡೋದಿಲ್ವೋ ಗೊತ್ತಿಲ್ಲ. ಸ್ಟಿಚ್ ಮಾಡಿ ಕೊಟ್ಟರು ಅಂತಂದರೆ ಹಬ್ಬಕ್ಕೆ ಹಾಕ್ಕೊಳ್ತೀನಿ. ಇಲ್ಲ ಅಂತಂದರೆ ಇದಕ್ಕೆ ಯಾವುದನ್ನ ಮ್ಯಾಚಿಂಗ್ ಮಾಡಿ ಬ್ಲೌಸ್ನ ಹಾಕೊಳೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇವತ್ತಿನ ಬ್ಲಾಗ್ ಏನಿರಲ್ಲ ಗೈಸ್, ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಬೇಕು. ಮತ್ತು ನಮ್ಮ ಋತ್ವಿಕದ ಮೇನ್ ಇವನಿಗೆ ಓದಿಸ್ಬೇಕು. ಇವನ್ನ ಓದಿಸೋದೇ ಇವಾಗ ದೊಡ್ಡ ತಲೆನೋವು ನನಗೆ. ಕುತ್ಕೊಂಡು ಓದೋನೇ ನೋಡಿ ಈ ಥರ ತರಲೆ ಮಾಡ್ತಾನೆ. ಇಷ್ಟೊತ್ತು ಒಳಗಡೆ ಕುತ್ಕೊಂಡು ರೂಮಲ್ಲಿ ಓದಿಸ್ತಾ ಇದ್ದೆ. ಇದೊಂದು ವೀಡಿಯೋ ಮಾಡ್ಕೊಂಬಿಡೋಣ, ಸ್ಟಿಚಿಂಗಿಗೆ ಕೊಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ. ನಮ್ಮ ಋತು ನಾನು ಬರ್ತೀನಿ ಅಮ್ಮ ವೀಡಿಯೋದಲ್ಲಿ ಅಂತ ಅಂದ್ಬಿಟ್ಟು ಬಂದು ಕೂತ್ಕೊಂಡಿದ್ದಾನೆ. ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ ಕಂಪ್ಲೀಟಾಗಿ ಈ ವಿಡಿಯೋನ ವಾಚ್ ಮಾಡಿ. ಈಗ ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಅನ್ನ ಮೊಸಪ್ಪನ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಪಾಲಕ್ ಸೊಪ್ಪು ಒಂದನ್ನೇ ಹಾಕಿ ಮೊಸಪ್ಪನ್ನ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಮಿಕ್ಸ್ ಸೊಪ್ಪು ಹಾಕಿನೂ ಮಾಡ್ತೀನಿ. ಎಲ್ಲ ಥರದ ಸೊಪ್ಪುಗಳನ್ನೂ ಕೂಡ ಮನೇಲಿ ಯೂಸ್ ಮಾಡ್ತಾ ಇರ್ತೀನಿ. ಇವತ್ತು ಪಾಲಕ್ ಸೊಪ್ಪು ಒಂದಿತ್ತು, ಅದನ್ನು ಹಾಕ್ಬಿಟ್ಟೇ ಮೊಸಪ್ಪನ್ನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಏನಾದರೂ ಸೊಪ್ಪು ತೊಗೊಂಬನ್ನಿ ಅಂತ ಹೇಳಿದ್ರೆ ಎಲ್ಲ ಥರದ ಸೊಪ್ಪುಗಳನ್ನೂ ಕೂಡ ಒಂದೊಂದು ಕಟ್ಟನ್ನ ತೊಗೊಂಬಂದ್ಬಿಡ್ತಾರೆ. ಸೊ ನಾವು ಸೊಪ್ಪಿನ ಪಲ್ಯ, ಬಸ್ಸಾರು ಆಗ್ಬೋದು, ಮೊಸಪ್ಪು ಆಗ್ಬೋದು, ಇದೆಲ್ಲನೂ ಅವಾಗವಾಗ ಮಾಡಿಕೊಂಡು ತಿಂತಾ ಇರ್ತೀವಿ. ಇವಾಗ ಪಾಲಕ್ ಸೊಪ್ಪಿತ್ತಲ್ಲ, ಮುಂಚೆನೇ ಎಲ್ಲನೂ ನೀಟಾಗಿ ಬಿಡಿಸಿ ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟಿದ್ದೆ. ಅದು ಮುಂಚೆನೇ ನೀರಲ್ಲಿ ನೆನೆಸ್ಬಿಟ್ರೆ ಅದರಲ್ಲಿರೋ ಮಣ್ಣೆಲ್ಲನೂ ತಳದಲ್ಲಿ ಇಟ್ಕೊಂಡಿರುತ್ತೆ, ನೀಟಾಗಿ ಕ್ಲೀನಾಗಿರುತ್ತೆ. ಅದಾದಮೇಲೆ ಒಂದು 2 ಸಲ ವಾಶ್ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ವಾಶ್ ಆಗುತ್ತೆ ಅಂದ್ಬಿಟ್ಟು ನಾನು ನೀರಲ್ಲಿ ಮೊದಲೇ ಒಂದು 10 ನಿಮಿಷ ನೆನೆಸಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಸೊಪ್ಪೆಲ್ಲನೂ ಸಣ್ಣದಾಗಿ ಹಚ್ಕೊಂಡು ಈರುಳ್ಳಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇವೆಲ್ಲ ಕೂಡ ಚಿಕ್ಕದಾಗಿ ಹಚ್ಕೊಂಬಿಟ್ಟು ಒಟ್ಟಿಗೆ ಬೇಳೆ ಜೊತೆ ಹಾಕ್ಬಿಟ್ಟು ಒಂದು 2-3 ವಿಜಿಲ್ನ ಕೂಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿತ್ತು ಇವತ್ತಂತೂ ಸಾರು. ಋತ್ವಿಕ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ದ. ಒಟ್ಟಿಗೆ ಇವತ್ತು ನೈಟ್ಗೂ ಆಗೋ ಥರನೇ ನಾನು ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ, 2 ಟೈಮ್ಗೆ ಆಗೋ ಥರ. ಯಾಕೆಂದರೆ ಇವಾಗ ಮಧ್ಯಾಹ್ನ ನಾನು ಋತು ಇಬ್ಬರೇ ತಿನ್ನೋದು. ಸೊ ಮತ್ತೆ ಇನ್ನೊಂದ್ಸಲಿ ನೈಟಿಗೆ ಏನು ಅಂದ್ಬಿಟ್ಟು ಒಟ್ಟಿಗೆನೇ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಗಲೇ ನಾನು ಸ್ಯಾರೀಸ್ ಎಲ್ಲ ತೋರಿಸಿದ್ನಲ್ಲ, ಸೊ ಅದನ್ನು ಸ್ಟಿಚ್ಚಿಗೆ ಕೂಡ ಕೊಟ್ಬಿಟ್ಟು ಬಂದೆ. ಹಬ್ಬಕ್ಕೆ ಕೊಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಟೈಲರ್ ಅಂಕಲ್ ಹೇಳ್ತಾಯಿದ್ರು. ಯಾಕೆಂದರೆ ಸ್ವಲ್ಪ ದಿನ ಅಷ್ಟೇ ಇದೆಯಲ್ಲ, ಸೊ ಹಾಗಾಗಿ ತುಂಬಾ ಬ್ಲೌಸ್ಗಳಿದ್ದಾವೆ ಕೊಡೋದು. ಸೊ ಆಗೋದಿಲ್ಲ, ಸ್ವಲ್ಪ ಲೇಟಾಗಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಟ್ರೈ ಮಾಡ್ತೀನಿ ನೋಡೋಣ ಅಂತಲೂ ಹೇಳಿದ್ದಾರೆ. ಸೊ ಏನು ಮಾಡ್ತಾರೆ ನೋಡಬೇಕು. ಏನನ್ನ ಕೊಟ್ಟರು ಅಂತಂದರೆ ಹಬ್ಬದ ದಿನ ಹಾಕ್ಕೊಳ್ಳೋದು, ಇಲ್ಲ ಆಗೋದಿಲ್ಲ ಹೊಲಿಯೋದಕ್ಕೆ ಅಂತಂದರೆ ಸ್ಯಾರಿ ಒಂದು ಕೊಡಿ ಪಾಲು ಜಿಗ್ಜಾಗಿ ಹಾಕ್ಬಿಟ್ಟು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಸೊ ಅದು ಕೊಟ್ಟರು ಅಂತಂದರೆ ಯಾವುದನ್ನ ಬ್ಲೌಸ್ಗೆ ಮ್ಯಾಚ್ ಮಾಡಿಕೊಂಡು ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟಿದ್ದೀನಿ. ಹಬ್ಬದಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಅವತ್ತಿನ ದಿನದ ಕಂಪ್ಲೀಟ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವತ್ತಿನ ದಿನ ತೋರಿಸ್ತೀನಿ.
ನಾನು ಕೂಡ ಲೇಟಾಗೆ ಕೊಟ್ಟೆ ಅಲ್ವಾ ಸ್ಟಿಚ್ಚಿಗೆ. ಸೊ ಅವ್ರಿಗೂ ಕಷ್ಟ ಆಗುತ್ತೆ, ಯಾಕೆಂದರೆ ಅವರು ಹಬ್ಬಗಳಿಗೆ ಊರಿಗೆ ಹೋಗೋದಿರುತ್ತಲ್ಲ. ಸೊ ಹಾಗಾಗಿ ಅವರು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ನಮ್ಮಮ್ಮ ಅದಕ್ಕೆ ಪಾಪ ಮುಂಚೆನೇ ಕಳಿಸ್ಬಿಟ್ಟಿದ್ರು. 2 ವಾರ ಟೈಮ್ ಇತ್ತು, ಆದರೂ ನಾನು ಕೊಟ್ಟೇ ಇರಲಿಲ್ಲ. 1-2 ದಿನ ಅಂತೂ ಬ್ಲೌಸ್ ಯಾವುದು ಮೆಜರ್ಮೆಂಟ್ ಇವಾಗ ಆಗುತ್ತೆ ಅನ್ನೋದನ್ನೊಂದು ಚೆಕ್ ಮಾಡಬೇಕಿತ್ತು. ಅದು ಚೆಕ್ ಮಾಡಿರಲಿಲ್ಲ ನಾನು. ಚೆಕ್ ಮಾಡೋಣ ಅಂದ್ಕೊಂಡೇ ಇದ್ದೆ. ಇನ್ನೊಂದು ವ್ಲಾಗ್ ಮಾಡ್ಕೊಳ್ಳೋಣ, ವ್ಲಾಗ್ ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡೆ. ಸೊ 2 ಕೂಡ ನಾನು ಮಾಡ್ದೇ ಹಾಗೆ ಇಟ್ಬಿಟ್ಟು ಇವಾಗ ತೊಗೊಂಡೋಗಿ ಕೊಟ್ಟೆ. ಸೊ ಹಂಗಾಗಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಹಬ್ಬ ಇರೋ ಟೈಮಲ್ಲಿ ಎಲ್ಲರೂ ಹಾಗೇ ಬೇಕು ಅಂತ ಹೇಳ್ತಿರ್ತಾರಲ್ವ. ಸೊ ಹಾಗಾಗಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲನೂ ಡಬ್ಬದಲ್ಲಿ ಖಾಲಿಯಾಗಿತ್ತು. ಅದೆಲ್ಲ ಕೂಡ ಹಿಂದಿನ ದಿನವೇ ಹಸ್ಬೆಂಡು ಹೋಗಿ ತೊಗೊಂಡು ಬಂದಿದ್ದರು. ಸೊ ನಾನು ಕೂಡ ಆ ಗ್ಲಾಸಿನ ಜಾರೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೆ. ಅದೆಲ್ಲ ಕೂಡ ಡ್ರೈ ಆಗಿತ್ತು. ಇವಾಗ ಹಾಗೇನೇ ಫಿಲ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಎಲ್ಲನೂ ಡಬ್ಬಗಳಿಗೆ ಹಾಕ್ಬಿಟ್ಟು ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಸೊ ಹಿಂಗೆ ಹಾಕ್ಬಿಟ್ರೆ ನಾವು ಯೂಸ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ನಡುವೆ ನಾನು ಕೆಲಸಗಳನ್ನ ಅಲ್ಲಿಂದ ಅಲ್ಲಿಗೆ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಏಕೆಂದರೆ ಒಂದು 10 ಡೇಸಿಂದ ಹೇಗಾಗ್ಬಿಟ್ಟಿತ್ತು ಅಂತಂದರೆ ಸ್ವಲ್ಪ ಸುಸ್ತು ಅದು ಇದು ಇರೋದಕ್ಕೆ ಕೆಲಸಗಳನ್ನೆಲ್ಲನೂ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಜಾಸ್ತಿನೇ ಪೆಂಡಿಂಗ್ ಉಳಿಸ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಕೆಲಸಗಳು ಮಾಡೋದಕ್ಕೆ ಕಷ್ಟ ಆಗೋದು. ಸೊ ಅದಕ್ಕೆ ಇವಾಗ ಅಲ್ಲಿಂದ ಅಲ್ಲಿಗೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಮಾಡ್ಕೊಳ್ತೀನಿ. ಆರಾಮ ಅನಿಸ್ಲಿಲ್ಲ, ಸುಸ್ತಾಯಿತು ಅಂತಂದರೆ ರೆಸ್ಟ್ ಮಾಡ್ತೀನಿ, ಆ ಥರ ಮಾಡ್ತೀನಿ. ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಾನೆಲ್ಲ ಮಾಡ್ತಾಯಿದ್ರೆ ಋತ್ವಿಕ್ ಕೂಡ ಬಂದು ಅಡುಗೆ ಆಯ್ತಾ ಅಮ್ಮ, ಹೊಟ್ಟೆ ಹಸಿತಾ ಇದೆ ಅಂತ ಅಂದ್ಬಿಟ್ಟು ಅವನು ಕೂಡ ಬಂದು ಎಲ್ಲನೂ ಕೇಳ್ತಾ ಇದ್ದ. ಬೆಳಗಿಂದ ಅವನು ಕೂತ್ಕೊಂಡು ಎಲ್ಲನೂ ಸ್ವಲ್ಪ ಓದ್ಕೊಂಡ. ಇನ್ನೂ ನಾಳೆ ಕೂಡ ಟೈಮ್ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ಓದ್ಕೊಳ್ತಿದ್ದ, ಸ್ವಲ್ಪ ಆಟ ಆಡ್ತಿದ್ದ, ಹಾಗೆ ಮಾಡ್ತಾಯಿದ್ದ. ಇನ್ನು ಅಡುಗೆ ಮಾಡ್ತಾಯಿದ್ದೀನಿ, ಊಟ ರೆಡಿ ಮಾಡ್ತಾಯಿದ್ದೀನಿ ಅಂತಂದರೆ ಇನ್ನು ಊಟ ಆಯಿತಾ ಅಂತ ಅಂದ್ಬಿಟ್ಟು ಅಡುಗೆ ರೆಡಿ ಆಯಿತಾ ಅಂತ ಅಂದ್ಬಿಟ್ಟು ಬಂದು ಕೇಳ್ತಾ ಇರ್ತಾನೆ. ಇನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬಂದು ಹಿಂಗೆ ವೀಡಿಯೋಗೆಲ್ಲ ನೋಡಿ ಏನೇನೋ ಮಾಡ್ತಾಯಿದ್ದಾನೆ. ಇವಾಗ ಊಟ ಮಾಡ್ತಾಯಿದ್ದೀನಿ ಗೈಸ್. ಬಿಸಿ ಬಿಸಿ ಅನ್ನ ಮೊಸಪ್ಪು. ಗೈಸ್ ನಮ್ಮ ಋತ್ವಿಕ್ಕು ಇವಾಗ ಅನ್ನ ಮೊಸಪ್ಪು ತಿಂತಾ ಇದ್ದಾನೆ. ಕೇಳೋಣ ಹೇಗಾಗಿದೆ ಅಂತ ಅಂದ್ಬಿಟ್ಟು. ತಿನ್ಬಿಟ್ಟು ಹೇಳೋ ಋತು ಹೇಗಾಗಿದೆ ಅಂತ. ನಾನು ತಿಂತಾ ಇದ್ದೀನಿ. ಬಿಸಿ ಇದೆ ಗೈಸ್. ಚೆನ್ನಾಗೈತೆ, ಚೆನ್ನಾಗೈತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ಸೂಪರ್ ಆಗೈತೆ. ಹೆಂಗೆ ಆಲೆ ಕಣ್ಣು ಚೇಂಜಸ್ ಆಗ್ತದೆ, ಕೋಲ್ಡ್ ಆಗಿರೋ ಹುಷಾರಾಗ್ತಾ ಇದೆ. ಬೆಳಗ್ಗೆ ಸರಿ ಮಾಡ್ಬೇಕು ನೀನು. ಮಿಕ್ಸೆಲ್ಲ ಹಾಕಿ ಬಿಸಿನೀರು ಕುಡ್ದು ಏನು ಕೆಂಪು ಕಣ್ಣು ಮಜ್ಜಿಗೆ ಕುಡಿಬೇಡ, ಕುಡಿದ್ಬಿಟ್ಟು ನಾನು ಮೊನ್ನೆ ಮೊಸರನ್ನ ಹಾಕೊಂಡು ನೈಟ್ ಹೊತ್ತು ಮೊಸರನ್ನ ತಿಂದರೆ ಕೋಲ್ಡ್ ಆಗುತ್ತೆ. ನಾನು ಹೇಳ್ದೆ ನೈಟ್ ಹೊತ್ತು ಮೊಸರನ್ನ ತಿನ್ನಬಾರ್ದು, ಅದಕ್ಕೆ ಹೇಳೋದು. ಮಧ್ಯಾಹ್ನ ತಿನ್ನಬೇಕು. ಆ ಉಪ್ಪಿನಕಾಯಿ ವೇಸ್ಟ್ ಆಗ್ತಿದೆ. ಉಪ್ಪಿನಕಾಯಿ ಐತಲ್ಲ, ಬೇಡ ಬೇಡ, ಊಟಕ್ಕೆ ಒಂದು ಸ್ವಲ್ಪ ಹಾಕಿ ತಿನ್ನಿ. ಹುಷಾರಾಗಿರಮ್ಮ, ಕಿರ್ಸ್ಬೇಡ. ಕಿರ್ಚೆ ಮಗುಗೆ ಎದರ್ ಕಟ್ತೀಯ. ಅದಕ್ಕೆ ನೀನು ಬಾ ನನ್ನ ಜೊತೆ. ಅಷ್ಟೊತ್ತಿಗೆ ಎಲ್ಲ ಹೇಳ್ತಾನೆ, ಯಾವ್ದು ಬೇಕು ಮಾಡಿರ್ತಾನೆ ಎಲ್ಲ ಹೇಳ್ತಾನಲ್ಲ, ಎದ್ರಕೋಬೇಡಮ್ಮ, ಕಿರ್ಚ್ಬೇಡ. ಫೋನಿಗೆ ಕೂಡ ಹೋಗಿರ್ತೀವಿ ಅಷ್ಟು ಇಬ್ಬರು ಆರಾಮ ಫೋನಿಗೆ ಇರ್ತೀವಿ. ಫೋನ್ ಮಾಡೋದು. ನೀರು ಚೆನ್ನಾಗ್ತಾ ಇದೆ ಈಗ. ಇಲ್ಲ ಇದ್ರೆ ಅಲ್ಲ ನೀನು ಎದಳ್ತೀಯಾ? ಎದಳಂಗಿದ್ರೆ ಎದ್ಬಿಟ್ಟು ಬಾ, ಇಲ್ಲ ಅಂದ್ರೆ ಪರವಾಗಿಲ್ಲ. ಪಾರ್ಕ್ ಉಳವೆ ಎಬ್ರಿಸ್ತಾ ಬರ್ತೀನಿ, ನಾನು ಬರ್ತೀನಿ. ಅದೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಬೇರೆ ಹಾಸ್ಪಿಟಲ್ಗೆ ಹೋಗೋಣ. ಅಕ್ಷಯ ಕ್ಲಿನಿಕ್ ಬೇಡ, ಅಷ್ಟು ದೂರ ಹೋಗಲ್ಲಪ್ಪ, ನಾವಿಲ್ಲೇ ಹೋಗೋದು. ಅದೇ ನೀನು ಮಿಸ್ ಮಾಡ್ತಾ ಇರೋದು. ಗಾಡಿ ಸರ್ವಿಸ್ ಬಿಡ್ತೀವಲ್ಲ ಒಂದು ಸ್ವಲ್ಪ ಮುಂದೆ. ಬಿಡಿಯಾ ಕಾಂಪ್ಲೆಕ್ಸ್, ನಾಗರಬಾಯಿ ಬಿಡಿಯಾ ಕಾಂಪ್ಲೆಕ್ಸ್ ಕಡಿಮೆ. ಪ್ಲೇ ಗ್ರೌಂಡ್ ಅಥವಾ ನೀನು ಹಾಸ್ಪಿಟಲ್ ಬಗ್ಗೆ? ನಾನು ಹಾಸ್ಪಿಟಲ್ಗೆ ಹೋಗೋದು ನನಗೆ ಚೆಕಪ್ ಐತೆ ಅಂದ್ಬಿಟ್ಟು 2 hours ಮತ್ತೆ ಮನೆಗೆ ಬರ್ಬೇಕಲ್ಲ, ರಿಸ್ಕ್ ಆಗುತ್ತೆ, ಟೈಮ್ ವೇಸ್ಟ್ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಪಾರ್ಕ್ ಅಲ್ಲೇ ಗ್ರೌಂಡ್ ಅಲ್ಲೇ ಇದ್ರೆ ಟೈಮ್ ಸ್ಪೆಂಡ್ ಮತ್ತೆ ಕೊಟ್ಬಿಟ್ಟು ಮತ್ತೆ ಆಮೇಲೆ ಮನೆಗೆ ಬರೋದು. ನೀನು ಡೈಲಿ ಕೇಳ್ತಾ ಇರ್ತೀಯಲ್ಲ ಗ್ರೌಂಡಿಗೆ ಕರ್ಕೊಂಡೋಗ್ರಿ ಆಟ ಆಡೋಕ್ಕೆ ಅಂತ. ಅದಕ್ಕೆ ಅಲ್ಲಿ ಗ್ರೌಂಡಲ್ಲ ಅಥವಾ ಪಾರ್ಕಲ್ಲಿ ಆಟ ಆಡಿಸೋದು 2 hour, ಮತ್ತೆ ಹೋಗಿ ಮತ್ತೆ ಚೆಕಪ್ ಮಾಡಿಸೋದು. ಎಲ್ಲ ನೀವು ಹೊಟ್ಟೆ ತೋರ್ಸು. ಮಗು ಹೆಂಗಿದ್ಯಾ? ಪರ್ಫೆಕ್ಟಾಗಿ ಐತೆ. ಡಿಮ್ಯಾಂಡ್ ಇರ್ಬೋದು ಅನ್ಸುತ್ತೆ.
ಮೈ ಆರೆಂಜ್ ಗುಡ್. ಇನ್ನು ಹಸ್ಬೆಂಡ್ ಆಫೀಸಿಂದ ಬಂದಾದಮೇಲೆ 3 ಜನ ಹಾಗೇ ಮಾತಾಡ್ತಾ ಇದ್ವಿ. ಇನ್ನು ನಂದು ಸಂಡೇ ಮಾರ್ನಿಂಗೇನೇ ಚೆಕಪ್ಗೆ ಹೋಗಬೇಕಿತ್ತು. ಅಂದರೆ ಬ್ಲಡ್ ಟೆಸ್ಟ್ಗೆ ಬರೆದು ಕೊಟ್ಟಿದ್ರು ಔಟ್ಸೈಡ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಫಾಸ್ಟಿಂಗಲ್ಲಿ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಸಂಡೇ ಅರ್ಲಿ ಮಾರ್ನಿಂಗ್ ಒಂದು 6:30 ಅನ್ನಂಗೆ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಋತ್ವಿಕು ಬರ್ತಾನ ಅಂತ ಅಂದ್ಬಿಟ್ಟು ಅದನ್ನೇ ಕೇಳ್ತಾ ಇದ್ವಿ. ಏಕೆಂದರೆ ಈ ನಡುವೆ ಅವನು ಮಾರ್ನಿಂಗು ಗ್ರೌಂಡ್ಗೆ ಹೋಗಬೇಕು, ಆಟ ಆಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದ. ಹೇಗಿದ್ರು ಹಾಸ್ಪಿಟಲ್ ನಿಯರೇನೇ ಗ್ರೌಂಡ್ ಇದೆ, ನಮಗೂ ಕೂಡ ಟೈಮ್ ಇರುತ್ತೆ, ಸೊ ಬಾ ಅಂತ ಅಂದ್ಬಿಟ್ಟು ಕರಿತಾ ಇದ್ದು. ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಇನ್ನು 3 ಜನ ಕೂಡ ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ವಾಕಿಂಗ್ನ ಮಾಡ್ತಾಯಿದ್ದೀನಿ. ಯೂಶಲಿ ನೈಟ್ ಟೈಮು ಊಟ ಎಲ್ಲ ಆದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ನಾನು ಒಂದು 20 ಮಿನಿಟ್ಸ್ ಮೇಲೆ ವಾಕಿಂಗ್ನ ಮಾಡ್ಕೊಳ್ತೀನಿ. ಇನ್ನು ಋತು ಮತ್ತು ಅವ್ರ ಡ್ಯಾಡಿ ಇಬ್ಬರು ಕೂಡ ಯಾವುದೋ ರಾಕ್ಷಸ ಅನ್ನೋ ಸೀರೀಸ್ನ ನೋಡ್ತಾಯಿದ್ರು, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವಿಜಯ ರಾಘವೇಂದ್ರಂದು. ಇದನ್ನು ಇವತ್ತಿನ ಡೇ ಏನೆಲ್ಲ ಆಯಿತು ಅನ್ನೋದನ್ನ ಒಂದು ಪುಟ್ಟದಾಗಿ ವ್ಲಾಗ್ನ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.